ಓಕೆ ಗೈಸ್, ಐರನ್ ಹಾರ್ಟ್ ಸೀರೀಸ್ ಈಗ ತಾನೇ ನೋಡಿ ಮುಗಿಸ್ದೆ. ಹೋದ ವಾರ 3 ಎಪಿಸೋಡು, ಈ ವಾರ 3 ಎಪಿಸೋಡ್ ನೋಡಿ ಇಡೀ ಸೀಸನ್ನೇ ಮುಗಿಸಾಕ್ಬಿಟ್ಟಿದ್ದಾರೆ. ನಮ್ಗೆ ಐರನ್ ಹಾರ್ಟ್ ಸ್ಟಾರ್ಟ್ ಆಗೋದೇ ವಾಕಂಡ ಫಾರ್ ಎವರ್ ಅಲ್ಲಿ ಎಲ್ಲಿ ಪಾಸ್ ಆಗಿತ್ತೋ ಐರನ್ ಹಾರ್ಟು ಅಲ್ಲಿಂದನೇ ಮತ್ತೆ ಕಂಟಿನ್ಯೂ ಆಗುತ್ತೆ. ನನಗೆ ಐರನ್ ಹಾರ್ಟಲ್ಲಿ ಮೇಯ್ನಾಗಿ ಇಷ್ಟ ಆಗಿದ್ದು ಅಂದರೆ ನನಗೆ ಸೂಟ್ಸು. ನಾವು ಐರನ್ ಹಾರ್ಟ್ ಸೀರೀಸಲ್ಲಿ ಯಾವ್ಯಾವುದು ನಾವು ಸೂಟ್ಸ್ ನೋಡಿದ್ದೀವೋ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟಿಕಲ್ಲೇ ಅನಿಸುತ್ತೆ ನನಗೆ. ಸ್ಟಾರ್ಟಿಂಗಲ್ಲಿರೋ ಸೂಟ್ಸ್ ವೈಟ್ ಸೂಟ್ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಆಮೇಲೆ ಏನು ಈ ಗರಾಜಲ್ಲಿರೋ ಎಲ್ಲ ಐಟಮ್ಸ್ನೆಲ್ಲ ಕೂಡಿಸಿ ಬಿಲ್ಡ್ ಮಾಡಿರೋದು ಆ ಸೂಟು ಒಂಥರ ಹೆವಿ ಪ್ರಾಕ್ಟಿಕಲ್ ಅದು ಚೆನ್ನಾಗಿತ್ತು. ಆಮೇಲೆ ನನಗೆ ಐರನ್ ಹಾರ್ಟ್ ಸೀರೀಸಲ್ಲಿ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅಂದರೆ ನನಗೆ ದಿ ಹುಡ್ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆದರೆ ಕ್ಯಾರೆಕ್ಟರ್ ಏನೇ ಹೇಳ್ಬೋದು, ಆದರೆ ಸ್ಟೋರಿ ಮಾತ್ರ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಅಷ್ಟಕ್ಕಷ್ಟೇ ಸ್ಟೋರಿನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ವಕಾಂಡ ಫಾರ್ ಎವರಲ್ಲಿ ಏನು ಐರನ್ ಹಾರ್ಟ್ ಕ್ಯಾರೆಕ್ಟರ್ ಇರುತ್ತೆ, ಅದು ಕ್ಯಾರೆಕ್ಟರ್ ಡೆವಲಪೇ ಆಗಲ್ಲ. ಸ್ಟೋರಿ ಎಂಡಿಂಗಲ್ಲೂ ಒಂದೇ ಒಂದು ಸೀನ್ ಬಿಟ್ಟರೆ ಅದು ಕ್ಯಾರೆಕ್ಟರ್ ಡೆವಲಪೇ ಆಗಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಆ್ಯಕ್ಚುಲ್ ಆಗಿ ನಮಗೆ ಅವ್ರು ಹೇಳ್ಕೊಂಬಂದಿರೋದು ಇದು ಟೆಕ್ ವರ್ಸಸ್ ಮ್ಯಾಜಿಕ್ ಅಂತ. ಆದರೆ ಇಡೀ ಸೀರೀಸಲ್ಲಿ ಟೆಕ್ ವರ್ಸಸ್ ಮ್ಯಾಜಿಕ್ ಫೈಟ್ಗಂತೂ ನಾನಂತೂ ಎಕ್ಸೈಟ್ ಆಗಿದ್ದೆ. ಆದರೆ ಇಡೀ ಸೀರೀಸಲ್ಲಿ ನಮಗೆ ಲಾಸ್ಟ್ ಒಂದೇ ಒಂದು ಸೀನ್ ಬಿಟ್ಟರೆ ಇನ್ನೇನು ಅದು ಮ್ಯಾಜಿಕ್ ವರ್ಸಸ್ ಮ್ಯಾಜಿಕ್ಕೇ ಹೊರತು ಟೆಕ್ ವರ್ಸಸ್ ಮ್ಯಾಜಿಕ್ ಅಂತೂ ನನಗೆ ಅನ್ನಿಸ್ಲೇ ಇಲ್ಲ. ಓವರಾಲ್ ಆಗಿ ಹೇಳಬೇಕು ಅಂದರೆ ಇದು ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ಮಾತ್ರ ನೋಡಿ, ಇಲ್ಲ ಅಂದರೆ ದಯವಿಟ್ಟು ನೋಡೋಕೆ ಹೋಗ್ಬೇಡಿ, ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ತೀನಿ. ಮಾರ್ವೆಲ್ ಫ್ಯಾನ್ ಆಗಿದ್ರೆ ಒಂಥರ ಓಕೆ, ಹಳೆಯ ಸೀರೀಸ್ ಶಿ ಹಲ್ಕ್ ಅಂತ ಎಕ್ಸ್ ಸೀರೀಸ್ಗಿಂತ ಒಂಚೂರು ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ಮಾತ್ರ ನೋಡಿ, ಇಲ್ಲಾಂದರೆ ನೋಡೋಕೆ ಹೋಗ್ಬೇಡಿ.